ಪ್ರಿಪ್ರೇಷನ್ಸ್ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಎಲ್ಲ ಕೂತ್ಕೊಂಡು ಇಡೀ ದಿನ ಕೂತ್ಕೊಂಡು ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಸರ್ ಈಗಲೂ ಹೇಳ್ತಾ ಇರೋದು, ಎಷ್ಟು ಜನ ಫ್ಯಾನ್ಸ್ ಆಗ್ಬೋದು, ಮೈಸೂರಿಂದ ಜನತೆ ಆಗ್ಬೋದು, ಯಾರೇ ಬಂದ್ರೂ ಪ್ರತಿಯೊಬ್ಬರಿಗೂ ನೀಟಾಗಿ ಫೆಸಿಲಿಟಿ ಆಗಿದೆ ಯಾವುದೇ ಕಾರಣಕ್ಕೂ. ಸೊ ಆರಾಮಾಗಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ಇದೇನಂದರೆ ಒಂದು ಸಂಭ್ರಮ ಇದು. ಸೊ ಬಂದು ಎಂಜಾಯ್ ಮಾಡ್ಬೋದು, ನೂಕ್ಲಟ್ಟ ಆಗಲಿ ಯಾವುದು ಏನೂ ಇರೋಲ್ಲ. ನೀಟಾಗಿ ಬಂದು ಸುಸಜ್ಜಿತವಾಗಿ ಆಗಿದೆ. ಊಟ ಮಾಡ್ಕೊಂಡು ನೋಡಿಕೊಂಡು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿಕೊಂಡು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ. ವಾಸುಕಿ ಅವರು ಮಾಡ್ತಾ ಇದ್ದಾರೆ ಅದನ್ನು. ಸೊ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸರ್. ಆ್ಯಕ್ಚುಲಿ ಓಕೆ ನನಗೂ ತುಂಬ ಪ್ರಶ್ನೆಗಳು ಬರ್ತಾ ಇದೆ. ಅಂದರೆ ಕ್ರೌಡು ತುಂಬ ದೊಡ್ಡದಾಗುತ್ತಲ್ಲ, ನಿಮಗೆ ಏನು ಎತ್ತಾ ಅಂತ. ಅದಕ್ಕೇ ಅಭಿಮಾನಿಗಳಿಗೇ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ. ಈಗ ಧ್ರುವ ಅವ್ರು ಹೇಳ್ದಂಗೆ ಎಕ್ಸಿಬಿಷನ್ ಗ್ರೌಂಡ್ ಮೈನ್ ಎಂಟ್ರೆನ್ಸ್ ಏನಿದೆ, ನಾವು ಎಕ್ಸಿಬಿಷನ್ಗೆ ನಾವು ಎಂಟ್ರ್ ಆಗ್ತೀವಲ್ಲ, ಸೊ ಅಭಿಮಾನಿಗಳೆಲ್ಲರೂ ದೊಡ್ಡಕೆರೆ ಮೈದಾನದಲ್ಲಿ ಅವರ ಪಾರ್ಕಿಂಗ್ನ ಮಾಡಿ ಅವರು ಎಕ್ಸಿಬಿಷನ್ ಗ್ರೌಂಡು ಮೈನ್ ಎಂಟ್ರೆನ್ಸಿಂದನೇ ಅವ್ರು ಎಂಟ್ರ್ ಆಗ್ಬೋದು. ಬಂದರೆ ಅವರು ವಿದ್ಯಾಪತಿ ದ್ವಾರನ ಫಾಲೋ ಮಾಡ್ಕೊಬಂದರೆ ಸೀದಾ ಸ್ಟೇಜ್ವರೆಗೂ ಕರ್ಕೊಬಂದು ಅಲ್ಲಿಂದ ಅವ್ರಿಗೆ ನಮಗೆ ವಿಶ್ ಮಾಡ್ಬೋದು. ಸ್ಟೇಜ್ ಹತ್ರದವರೆಗೂ ಬರುತ್ತೆ, ಅಲ್ಲಿಂದ ಅವ್ರು ಊಟಕ್ಕೆ ಹೋಗ್ಬೋದು. ಆ ಥರದ್ದು ಅಭಿಮಾನಿಗಳಿಗೆ ಕಂಪ್ಲೀಟಾಗಿ ವ್ಯವಸ್ಥೆ ಆಗಿದೆ. ಇನ್ನು ಬೇರೆ ಎಲ್ಲರೂ ಬರ್ತಿರೋವಂಥ ಬೇರೆ ಎಲ್ಲ ಅತಿಥಿಗಳಿಗೂ ಅವ್ರಿಗೂ ಎಕ್ಸಿಬಿಷನ್ ಗ್ರೌಂಡಲ್ಲೇ ಇನ್ನೂ 2 ಗೇಟ್ ಇದೆ. ವೆಹಿಕಲ್ಸ್ ಪಾರ್ಕಿಂಗು ಎಲ್ಲದಕ್ಕೂ ಈ ಕಡೆ ನಮ್ಮ ಎಮ್ ಜಿ ರೋಡ್ ಗೇಟ್ ಎಂಟ್ರೆನ್ಸ್ ಕೂಡ ಇದೆ. ಇನ್ನೊಂದು ನಮ್ಮ ಝೂ ಕಡೆಯಿಂದ ಇರೋ ಗೇಟ್ ಕೂಡ ಇದೆ. ಆ್ಯಂಡ್ ಅಲ್ಲಿ ಪಾರ್ಕಿಂಗು ತುಂಬ ದೊಡ್ಡದಾಗಿದೆ. ಸೊ ಅವರೆಲ್ಲರೂ ಅಲ್ಲಿ ಬಂದು ಪಾರ್ಕ್ ಮಾಡಿ ಒಳಗೆ ಬರ್ಬೋದು. ಒನ್ಸ್ ಅಗೇನ್ ಅವ್ರುಗಳಿಗೂ ನೀಟಾಗಿ ಅವ್ರ ಗೇಟ್ಗೆ ಡೈರೆಕ್ಷನ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಸಪ್ರೇಟಾಗಿ ಪ್ಲ್ಯಾನ್ ಆಗೋಗಿದೆ. ಎಲ್ರಿಗೂ ಊಟದ ವ್ಯವಸ್ಥೆ ಆಗಿದೆ. ಸೊ ನೀಟಾಗಿ ಈಗ ಧ್ರುವ ಈವೆಂಟ್ಸ್ ಅಂತಿದ್ದಂಗೆ ನಮ್ಮ ಯಶೋರ್ ಮದುವೆಯಿಂದ ಹಿಡಿದು ಶಿವಣ್ಣ ಮಗಳ ಮದುವೆಯಿಂದ ಹಿಡಿದು ಎಲ್ಲದನ್ನೂ ಧ್ರುವನೇ ಮಾಡಿದರು. ಈಗ ರೀಸೆಂಟಾಗಿ ಭೈರತಿಯವರ ಮನೆ ಮದುವೆ ಕೂಡ, ನಮ್ಮ ಜಯಮಲಾ ಮೇಡಮ್ ಅವರ ಮದುವೆ ಕೂಡ ಎಲ್ಲದೂ ಧ್ರುವ ಅವ್ರು ಮಾಡಿದರು. ಸೊ ಈ ಥರದನ್ನು ಹ್ಯಾಂಡ್ಲ್ ಮಾಡಿ ಅವ್ರಿಗೆ ಅಭ್ಯಾಸ ಇದೆ. ಹಂಗಾಗಿ ಈಸ್ ಟೇಕಿಂಗ್ ಕೇರ್. ಜೊತೆಗೆ ಎಲ್ಲ ಫ್ರೆಂಡ್ಸು ನಿಂತಿದ್ದಾರೆ. ನನ್ನ ಮೈಸೂರಿನ ಫ್ರೆಂಡ್ಸ್ ಇರಲಿ, ಇಲ್ಲ ಹರ್ಷ, ಚಂದನ್, ವಿವೇಕ್ ಎಲ್ಲರೂ ಇದ್ದಾರೆ. ಆ್ಯಂಡ್ ಇನ್ನು ನನ್ನ ಬೇರೆ ಎಲ್ಲ ನನ್ನ ಚಿತ್ರರಂಗದ ಗೆಳೆಯರಿಂದ ಹಿಡಿದು ಎಲ್ಲರೂ ಪ್ಲ್ಯಾನಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ್ಯಂಡ್ ಎಲ್ಲರೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅತಿಥಿಗಳನ್ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಫ್ಯಾನ್ಸ್ ಏರಿಯಾದಲ್ಲಿ ಏನೇನು ಇರಬೇಕು, ಏನೇನು ಇರಬಾರ್ದು ಎಲ್ಲದನ್ನೂ ಪ್ಲ್ಯಾನ್ ಆಗಿದೆ. ಸೊ ಹಾಗಾಗಿ ಆರಾಮಾಗಿ ಒಂದು ಯಾರಾದ್ರೂ ಬಂದು ಆರಾಮಾಗಿ ಈವೆಂಟ್ನ ನೋಡಿ ಆರಾಮಾಗಿ ಖುಷಿಯಾಗಿ ಆಚೆ ಹೋಗ್ಬೋದು. ಮೈಸೂರಲ್ಲಿ ಬೆಳೆದಿರೋರು ಯಾರಿಗಾದರೂ ಮೈಸೂರು ಅನ್ನೋದೊಂದು ಎಮೋಷನ್ ಅದು. ಆ್ಯಂಡ್ ನನ್ನ ಬದುಕು, ನನ್ನ ಕೆರಿಯರು ಎಲ್ಲದೂ ಶುರುವಾಗಿದ್ದು ಮೈಸೂರಲ್ಲಿ. ಸೊ ನಾನು ಈ ಬದುಕು ಕಟ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮೈಸೂರು ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಮೈಸೂರಿನ ಪರಿಸರ ಭಾಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಇದು ಕೂಡ ಮೈಸೂರಲ್ಲೇ ಶುರುವಾಗಲಿ ಅಂತ ಅಷ್ಟೆ. ನಾನು ಫಸ್ಟು ಶುರು ಮಾಡಿದ್ದು ಇಲ್ಲ, ನಾನು ಸಿಂಪಲಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡ್ತೀನಿ ಅಂತ ಶುರು ಮಾಡಿದೆ. ಬಟ್ ಅದು ಮನೆಯವರಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ಎಲ್ಲರೂ ಇಲ್ಲ, ಹಂಗಾಗಲ್ಲ, ಮತ್ತು ಸಪ್ರೇಟಾಗಿ ಸಾಕಷ್ಟು ಈವೆಂಟ್ಸ್ಗಳು ಮಾಡಬೇಕಾಗುತ್ತೆ, ಒಂದೇ ಕಡೆ ಮಾಡ್ಬಿಡೋಣ. ಆ್ಯಂಡ್ ಫ್ಯಾನ್ಸ್ಗಳಿಗಂತೂ ನಾವು ಸಪ್ರೇಟಾಗಿ ಈವೆಂಟ್ ಮಾಡಲೇಬೇಕಿತ್ತು. ಸೊ ಅವ್ರಿಗೂ ಒಂದೇ ಕಡೆ ಮಾಡೋಣ, ಸೊ ದಟ್ ಅವರು ಅದೊಂದು ಸೆಲೆಬ್ರೇಷನ್ದು ಭಾಗ ಆದರೆ ಅವರು ಆ್ಯಂಡ್ ನಂದು ಆಸೆ ಕೂಡ ಅದೇ ಆಗಿತ್ತು, ಫ್ಯಾನ್ಸ್ ಮುಂದೆ ಆಗಬೇಕು ಅನ್ನೋದು.